ಉತ್ತರವನ್ನು ಕೊಡೋ ಸಂದರ್ಭದಲ್ಲಿ ನನಗನ್ಸ್ತೈತೆ ನಾವೆಲ್ಲೋ ರಾಂಗ್ ಫ್ಲೈಟ್ ಹತ್ತು ಬಂದ್ಬಿಟ್ಟಿದ್ದೀರಿ ಅಂತ ಅನಿಸ್ತೈತೆ. ನಾವೆಲ್ಲ ಉತ್ತರ ಕರ್ನಾಟಕದ ಫ್ಲೈಟ್ ಹತ್ತಿದ್ದೀರಿ, ರೀಚ್ ಆಗ್ತೀರಿ ಅಂತ ತಿಳ್ಕೊಂಡಿದ್ದೀರಿ. ಇದು ಡೆಲ್ಲಿಗೆ ಲ್ಯಾಂಡ್ ಆಗ್ಬಿಡ್ತು. ಪೂರ್ತಿ ನಾವು ಕೇಳಿದ್ದು ಏನೇನು ಪ್ರಶ್ನೆಗಳನ್ನು ನಾನು ಕೇಳಿದ್ದೆ, ಸುಮಾರು 11 ಪ್ರಶ್ನೆಗಳನ್ನು ಕೇಳಿದ್ದೆ ನಾನು ಮುಖ್ಯಮಂತ್ರಿಗಳಿಗೆ. ಯೋಜನೆಗಳ ಹೆಸರು ಹೇಳಿದ್ದೆ ನಾನು, ಮತ್ತು ಎಲ್ಲೆಲ್ಲಿ ಇಂಡಸ್ಟ್ರೀಸನ್ನು ತರ್ತೀರಾ ಅಂತ ಹೇಳಿದ್ದೆ. ಅದಕ್ಕೆ ಒಂದಕ್ಕೂ ಉತ್ತರ ಕೊಡಲಿಲ್ಲ ಅವರು. ಸೀದಾ ತಗೊಂಡೋಗಿ ಡೆಲ್ಲಿಗೆ ಲ್ಯಾಂಡ್ ಮಾಡಿಬಿಟ್ರು ಫ್ಲೈಟು. ನಾನು ಹಿಂದೆ ಒಂದು ಕತೆ ಹೇಳಿದ್ದೆ, ಮತ್ತೊಂದು ಸರಿ ಸುಮ್ಮನೆ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳಲ್ಲ. ನಾನು ಎಕ್ಸಾಮ್ಗೆ ಹೋಗ್ಬೇಕಾಯ್ತು, ಪ್ರಬಂಧ ಸ್ಪರ್ಧೆ. ಅದರಲ್ಲಿ ನನಗೆ ಹಸು ಬಗ್ಗೆ ಓದ್ಕೊಂಡು ಹೋಗಿದ್ದೆ. ನಾನು ಅಲ್ಲಿ ಓದ್ತಾಗ ಬೇರೆದು ಕೊಟ್ಬಿಟ್ರು, ತೆಂಗಿನ ಮರ. ಅವಾಗ ನನಗೇನು ಗೊತ್ತಿರಲಿಲ್ಲ, ಹಸು ಬತ್ತ ಗೊತ್ತಿತ್ತು. ನಾನೇನು ಮಾಡಿದೆ, ಆ ತೆಂಗಿನ ಮರಕ್ಕೆ ಹಸು ಕಟ್ಬಿಟ್ಟು ಬರೀ ಹಸು ಬಗ್ಗೆನೇ ಮಾತಾಡೋಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ನಾನು ಓದಿರಲಿಲ್ಲ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಾವು ಕೇಳಿದ್ದು, ಉತ್ತರ ಕರ್ನಾಟಕಕ್ಕೆ ಏನು ಭರವಸೆ ಕೊಟ್ಟಿದ್ದೀರಿ ಕಳೆದ 2 ವರ್ಷದಲ್ಲಿ ಈ ವಿಧಾನಸಭಾ ಅಧಿವೇಶನದಲ್ಲಿ ತಾವು ಏನೇನು ಹೇಳಿದ್ದೀರಾ ಅದನ್ನು ನೋಟ್ ಮಾಡ್ಕೊ ಬಂದಿದ್ದೆ ನಾನು, ಬೇರೆ ಏನೂ ಇಲ್ಲ. ನಾನು ದಾಖಲೆಗಳನ್ನು ತಗೊಂಡು ಇದೇ ಅಧಿವೇಶನದ ನಮ್ಮ ಸೆಕ್ರೆಟರಿ ಹತ್ರ ದಾಖಲೆಗಳನ್ನು ತಗೊಂಡು ನಾನು ಬಂದಿದ್ದೆ. ಈ ಯೋಜನೆಗಳನ್ನು ನಾನು ಕೊಡ್ತೀನಿ ಅಂತೇಳಿ ಕಳೆದ 2 ಅಧಿವೇಶನದಲ್ಲಿ ನೀವು ಭರವಸೆಯನ್ನು ಕೊಟ್ಟಿದ್ರಿ, ಮಾಡೇ ಮಾಡ್ತೀನಿ ಅಂತ ಹೇಳಿದ್ರಿ. ನಾನು ಅದನ್ನು 11 ಪ್ರಶ್ನೆಗಳನ್ನು ಕೇಳಿದ್ದೆ. ಇಲ್ಲಿ ಆ 11 ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿಲ್ಲ. ಎಲ್ಲದಕ್ಕೂ ಡೆಲ್ಲಿ ಅಂತ ತೋರಿಸಿದ್ದೀರ. ಎಲ್ಲ ಡೆಲ್ಲಿನೇ ಆದರೆ ನೀವ್ಯಾಕೆ ಬೇಕು ಹಾಗಾರೆ? ನಾವಿಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯನ್ನು ನಾವು ಈ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀರಿ. ಯಾಕೆ ಈ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲೊಬ್ಬ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲೊಬ್ಬ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅದಕ್ಕಿದೆ. ಎಲ್ಲ ಡೆಲ್ಲಿನೇ ಅಂದಿದ್ರೆ ಅಲ್ಲೇ ಹೋಗ್ಬೋದಾಯ್ತು. ಪಾರ್ಲಿಮೆಂಟ್ ಇದೆ, ಲೋಕಸಭಾ ಮೆಂಬರ್ಸ್ ಇದ್ದಾರೆ, ಅದೊಂದು ವೇದಿಕೆ ಇದೆ, ಇದೊಂದು ವೇದಿಕೆ ಇದೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಇದೆ, ಗ್ರಾಮ ಪಂಚಾಯತಿ ಇದೆ. ನಾವು ಗ್ರಾಮ ಪಂಚಾಯತಿ ಕೇಳೋದು ಜಿಲ್ಲಾ ಪಂಚಾಯತಿ ಕೇಳೋಕ್ಕಾಗಲ್ಲ, ಜಿಲ್ಲಾ ಪಂಚಾಯತಿ ಕೇಳೋದು ಅಸೆಂಬ್ಲಿಯಲ್ಲಿ ಕೇಳೋಕ್ಕಾಗಲ್ಲ, ಅಸೆಂಬ್ಲಿದು ಪಾರ್ಲಿಮೆಂಟ್ ಆಗಲ್ಲ. ನಮ್ಮ ಮುಖ್ಯಮಂತ್ರಿಗಳು ದಾರಿ ಹೆಂಗೆ ತಪ್ಪಿಸೋದು, ದಾರಿ ತೋರ್ಸಯ್ಯ ಅಂತ ನಾವೆಲ್ಲ ಸುಮಾರು ಎಷ್ಟು ಗಂಟೆಗಳ ಕಾಲ, 50 ಎಷ್ಟೋ ಗಂಟೆಗಳು ಹೇಳಿದ್ರು. ಅಷ್ಟು ಗಂಟೆಗಳು 4 ದಿನ ಮಾತಾಡಿ ದಾರಿ ತೋರಿಸಯ್ಯ ಪದ ತಪ್ಪಾಗ್ಬೋದನ, ಅದನ್ನು ಇದು ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರೇ ಅಂತ ಹೇಳಿದ್ರೆ ಇವ್ರು ತಗೊಂಡೋಗಿ ಯಾವುದೋ ನಮ್ಮನ್ನು ಕಾಡಲ್ಲಿ ಬಿಟ್ಬಿಟ್ರು, ಬ್ಲೈಂಡ್ ಮಾಡಾಕ್ಬಿಟ್ರು ನಮ್ಮನ್ನು. ಏನು ಅರ್ಥನೇ ಆಗ್ತಾ ಇಲ್ಲ. ಇದು ನನಗನ್ಸೋದು, ನಾನು ಗೋವಿಂದರಾವ್ ವರದಿ ಬಗ್ಗೆ ನಾನು ಕೇಳಿದೆ. ಮುಖ್ಯಮಂತ್ರಿಗಳು ಡಿಲೇ ಮಾಡಿಬಿಟ್ಟವ್ರೆ ಅಶೋಕ್ ಅವರು ಅಂತ ಕೇಳ್ತಾರೆ. ಹೌದು, ನೀವೇ ಯಾವಾಗ ಉತ್ತರ ಕೊಟ್ಟಿದ್ದು? ನೀವು ಇದೇ ಅಧಿವೇಶನದಲ್ಲಿ ಹೋದ ವರ್ಷ ಅದರಲ್ಲಿ ಹೇಳಿದ್ದೀರಾ ಕ್ಲಿಯರ್ ಆಗಿ, ನಾನು ದಾಖಲೆ ತಗೊಂಡಿದ್ದೀನಿ. 6 ತಿಂಗಳೊಳಗಡೆ ವರದಿ ಅಂತ ಹೇಳಿದ್ರಿ. ಈಗ 12 ತಿಂಗಳಾಗಿ 13, 14, ಇನ್ನೆರಡು 2 ಅಂತ ಹೇಳ್ತಾ ಇದ್ದಾರೆ. ಇನ್ನೆರಡು ತಿಂಗಳು ಎಷ್ಟು ಡಿಲೇ ಅಲ್ವಾಗಾರೆ? 6 ಇದ್ದಿದ್ದು 12 ಆದರೆ ಡಿಲೇ ಅಂತಾರೋ ಅದನ್ನ ಅರ್ಲಿ ಅಂತಾರೋ ನೀವೇ ಹೇಳಿ. ನಾನು ತಪ್ಪೇನು ಕೇಳಿದೆ ನಿಮ್ಮನ್ನ? ನಾನು ಮೊನ್ನೆನೂ ಕೇಳಿದೆ, ಮುಖ್ಯಮಂತ್ರಿಗಳು ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ನಾನು ಕೇಳಿದಾಗ ಅವ್ರು ಹೇಳಿದ್ರು, ಫೈನಲ್ ಎಲ್ಲ ಟಚಪ್ ಮಾಡ್ತಾ ಇದ್ದೀವಿ ಸರ್, ಕೊನೆ ಟಚಪ್ ಇದೆ, ಮೇಕಪ್, ಅದು ಮಾಡ್ತೀರಿ ಅಂತ ಹೇಳಿದ್ರು. ಆ ಮೇಕಪ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಕೊಟ್ಟಿಲ್ಲ. ನಾನು ಪ್ರಶ್ನೆ ಕೇಳಿದ್ದೀನಿ, ನಾನು ಹೇಳಿದ್ದು ನಾನು ಸುಳ್ಳೇ ಹೇಳಿದ್ದೀನಿ ಅಂತ. ಆಮೇಲೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಅವ್ರು ಹೇಳಿದರು, ನಾನು ಪ್ರಶ್ನೆಯಲ್ಲಿ ಕೇಳಿದ್ದೆ, ಬೆಳಗಾವಿ ಫೌಂಡ್ರಿ ಕ್ಲಸ್ಟರ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರಿ. ನಾನು ಕೇಳಿದ್ದೆ, ಉತ್ತರ ಕೊಟ್ಟಿಲ್ಲ ಅದ್ರ ಬಗ್ಗೆ. ರಾಯಚೂರಲ್ಲಿ ಕಾಟನ್ ಇಂಡಸ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರಿ. 2023 ಬೆಳಗಾವಿ ಅಧಿವೇಶನ ಪ್ರಕಟಣೆ ಮಾಡಲಿಲ್ಲ. ಅದೇ ರೀತಿ 2023-24 ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ, ಎಲ್ಲ ಉತ್ತರ ಕರ್ನಾಟಕದ ಐತಿಹಾಸಿಕ ತಾಣಗಳಿಗೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ಲಿ ಅಭಿವೃದ್ಧಿ ಮಾಡಿದ್ದೀರಾ? ಅಲ್ಲಮ ಪ್ರಭು ಗುಹಾಂತರ ದೇವಾಲಯ ಇಲ್ಲ. ಮೈಲಾರ ಲಿಂಗೇಶ್ವರ, ಆ ಮೈಲಾರ ಲಿಂಗೇಶ್ವರನೇ ಕಾಪಾಡಬೇಕೀಗ. ಪ್ರಾಚೀನ ವಿಶ್ವವಿದ್ಯಾಲಯ ಎಂದು ಖ್ಯಾತಿ ಪಡೆದ ನಾಗವಿ ಅಭಿವೃದ್ಧಿ ಎಲ್ಲೂ ಇಲ್ಲ. ಈ ಥರ 12 ಪ್ರಶ್ನೆಗಳನ್ನು ನಾನು ಕೇಳಿದ್ದೆ.
ಒಂದಕ್ಕೂ ಮುಖ್ಯಮಂತ್ರಿಗಳು ಉತ್ತರನೂ ಕೊಡಲಿಲ್ಲ, ಆ ಕಡೆ ನೋಡೂ ಇಲ್ಲ ಅವರು. ಗೋವಿಂದರಾವ್ ಸಮಿತಿ ರಚನೆ ಮಾಡಿ ತಾವು ಹೇಳಬೇಕು ಯಾವಾಗ ಯಾವ ಡೇಟಲ್ಲಿ ಇಲ್ಲಿ ಹೇಳಿದ್ರಿ. ಅದು 1 ವರ್ಷ ಆಯ್ತಾ 2 ವರ್ಷ ಆಯ್ತಾ? ದಯವಿಟ್ಟು ತಾವು ಕ್ಲಾರಿಫಿಕೇಶನ್ ಮಾಡಬೇಕು. ನಾನು ಕ್ಲಾರಿಫೈ ಮಾಡೋವಾಗ ಅದನ್ನು ಯಾವಾಗ ಬರ್ತೈತೆ ಅಂತಲೂ ಹೇಳ್ಬೋದು. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ತಾವು ಉತ್ತರ ಕರ್ನಾಟಕದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋ ಅಂಥದ್ದು ಜವಾಬ್ದಾರಿ. ಸುಮಾರು 60 ವರ್ಷಗಳ ಕಾಲ ನಿಮ್ಮದೇ ಸರ್ಕಾರದ ಮುಖ್ಯಮಂತ್ರಿಗಳಿದ್ರಿ. ಕಾಂಗ್ರೆಸ್ ಅವರೇ ಆಲ್ಮೋಸ್ಟ್ ಆಲ್ 60 ವರ್ಷಗಳ ಕಾಲ. ಬಿ ಜೆ ಪಿ ಇದ್ದಿದ್ದು 5, 1 3 ಮುಕ್ಕಾಲು ಇರ್ಬೋದು ಅಷ್ಟೇ. ಇಷ್ಟು ಬಿಟ್ಟರೆ ನಾವು ಇರಲಿಲ್ಲ. ಸಮ್ಮಿಶ್ರ ನೀವು ಇದ್ರಿ, ನಾವು ಇದ್ರಿ. ಸಮ್ಮಿಶ್ರ ಸರ್ಕಾರ ಬಿಡಿ, ನೀವು ಇದ್ರಿ, ನಾವು ಇದ್ರಿ. ಅದೆಲ್ಲ ಕಡಿಮೆ. ಅದೆಲ್ಲ ಕಡಿಮೆ ಅಷ್ಟೇ. ಅದೆಲ್ಲ 14 ತಿಂಗಳು, ಅವ್ರದ್ದು ಒಂದು 14 ತಿಂಗಳು. ಆದರೆ ಉಳಿದಂಥದ್ದು ಇಲ್ಲ 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 ನಾವೇನು ಇಲ್ಲ. ಅಧ್ಯಕ್ಷರೇ, ನೀವು 60 ಅವರು ನಮಗೆ ಹೆಲ್ಪ್ ಮಾಡ್ತಾವ್ರೆ. ನಾನು ಕೇಳೋವಂಥದ್ದು, ಇಷ್ಟು ವರ್ಷಗಳ ಕಾಲ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ರೂ ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂದರೆ ಇದು ಯಾರ ಫೇಲೂರು? ಯಾರ ಫೇಲೂರು? ಸರ್ಕಾರದ ಈ ಕಾಂಗ್ರೆಸ್ ಒಂದು ಫೇಲೂರು ಅಂತ ಹೇಳ್ಬೋದಲ್ಲ? ಹೇಳಲೇಬೇಕು. ನಾನು ಮುಖ್ಯಮಂತ್ರಿಗಳನ್ನ ಸ್ಪೆಸಿಫಿಕ್ ಆಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಒಂದೇ ಸ್ವಲ್ಪ ಉತ್ತರ ಏನೋ ತಾವು ಹೇಳ್ತಾ ಇದ್ರಿ, ಕೇಂದ್ರ ಸರ್ಕಾರ ತಾರತಮ್ಯ ಧೋರಣೆ, ತಾರತಮ್ಯ ಮಾಡ್ತಾ ಇದ್ದಾರೆ. ನಮ್ಗಿಷ್ಟು ದುಡ್ಡು ಕೊಡಬೇಕಾಯ್ತು, ಅಷ್ಟು ದುಡ್ಡು ಕೊಡಬೇಕಾಯ್ತು, ಕೊಟ್ಟೇ ಇಲ್ಲ ರೀ ಅಂತ ಕೇಳ್ತಾ ಇದ್ದಾರೆ. ಯಾವುದು JJMದು ಹೇಳಿದ್ರು. ಮೊನ್ನೆ ನಮ್ಮ ಹಾಸನದ್ದು ಇವ್ರದೇ ಇರಬೇಕು, ಇವ್ರದೇ ಪಾರ್ಟಿ MP ಇರಬೇಕು. ಅವ್ರು ಪ್ರಶ್ನೆ ಕೇಳಿದ್ದಾರೆ ಸಚಿವರನ್ನ, ದಾಖಲೆಗಳು ತರಿಸ್ಕೊಳ್ಳಿ ಬೇಕಾದ್ರೆ. ಅವ್ರು ಕೇಳಿದ್ದಾರೆ, ಇದ್ರದ್ದು ಹಣ ಯಾಕೆ ಬಿಡುಗಡೆ ಮಾಡಿಲ್ಲ? ಬಿಲ್ ಸಬ್ಮಿಟ್ ಮಾಡಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ಉತ್ತರ ಕೊಟ್ಟಿದ್ದಾರೆ ಅಲ್ಲಿ. ಆಮೇಲೆ ಮಾತಾಡಿ ಹೇಳಿ ಅದ್ರ ಬಗ್ಗೆ. ನಾನು ಮುಖ್ಯಮಂತ್ರಿಗಳಿಗೆ ಜ್ಞಾಪಕ ಶಕ್ತಿ ಚೆಂದಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬೇಕು ಅಂತ ಯಾಮಾರಿಸೋದು ಬೇಡ. ಯಾಮಾರಿಸೋದ್ರಿಂದ ಉತ್ತರ ಕರ್ನಾಟಕದ ಸಮಸ್ಯೆ ಏನು ಬಗೆಹರಿಯಲ್ಲ. 2-3 ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಈಗ ನೋಡಿ, ಕಿತ್ತೂರು, ಬೆಳಗಾವಿ ಕಿತ್ತೂರು ಉತ್ತರ ಕರ್ನಾಟಕದ್ದು, ಧಾರವಾಡದ ನೂತನ ರೈಲು ಮಾರ್ಗದ ನಿರ್ಮಾಣ ಅಂತ ಇದೆ. ಪ್ರಸ್ತಾವಿತ ನೂತನ ರೈಲು ಮಾರ್ಗದ ನಿರ್ಮಾಣ ಕೇಂದ್ರ ಸರ್ಕಾರ 2019ರಲ್ಲಿ 927 ಕೋಟಿ ಮಂಜೂರು ಮಾಡಿದ್ದಾರೆ. ಅದಕ್ಕೆ 406.16 ಎಕರೆ ಜಮೀನು ಬೇಕು. ರು 149.28 ಕೋಟಿ ಪ್ರಸ್ತಾವನೆ ಬಂದಿದೆ. ಸುಮಾರು ಎಲ್ಲ ಸೇರಿಸಿ ಬರುವ ಸುಮಾರು 382 ಎಕರೆ ಜಮೀನು 94 ಕೋಟಿ ಪರಿಹಾರ ಕೊಡಬೇಕು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಗ್ರಾಂಟ್ ಮಾಡಿಬಿಟ್ಟಿದ್ದಾರೆ, ಅಪ್ರೂವ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಪ್ರಾಜೆಕ್ಟ್ನೇ ಅಪ್ರೂವ್ ಮಾಡಲ್ಲ ಅಂತ, ಅಪ್ರೂವ್ ಮಾಡಿದ್ದಾರೆ. ಆದರೆ ಇನ್ನೂ ರಾಜ್ಯ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿಲ್ಲ, ಹಣನೂ ಬಿಡುಗಡೆ ಮಾಡಿಲ್ಲ, ಅಕ್ವಿಜೇಷನ್ ಮಾಡಿ. ಚೆಕ್ ಮಾಡಿ, ನಾನು ದಾಖಲೆನೇ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ನಾನು ದಾಖಲೆ ಇಟ್ಕೊಂಡೆ ಮಾತಾಡಿದ್ದೀನಿ. ಇದು ನಿಮ್ಮ ಫೇಲೂರಾ ಕೇಂದ್ರ ಸರ್ಕಾರದ ಫೇಲೂರಾ? ಹೇಳಿ ಹೇಳಿ. ಎರಡನೇದು, ಇನ್ನೂ ಒಂದು ಮುಂದೆ ಹೋಗ್ತೀನಿ ನಾನು. ಕೇಂದ್ರದ ವಸತಿ ಬಗ್ಗೆ ಮಾತಾಡ್ತಾ ಇದ್ರಿ. ವಸತಿ ಮತ್ತು ವ್ಯವಹಾರದ ಸಚಿವಾಲಯ ಬೆಳಗಾವಿ ನಗರದ ಘನತ್ಯಾಜ್ಯ ವಿಲೇವಾರಿ ಕುರಿತು ಒಂದು ಯೋಜನೆ 135 ಕೋಟಿ ಅನುದಾನ ಮಂಜೂರಾಗಿದೆ ಕೇಂದ್ರ ಸರ್ಕಾರದಿಂದ ಮಂಜೂರಾಗಿದೆ. ಆದರೆ ಇದುವರೆಗೂ ಕೂಡ ಅನುಷ್ಠಾನ ಮಾಡೋದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಸಹಕಾರ ಕೊಡ್ತಾ ಇಲ್ಲ. ಮಂಜೂರಾಗಿದೆ 2023ರಲ್ಲಿ, ಆಯ್ಕೆನೂ ಆಗಿದೆ ಘನತ್ಯಾಜ್ಯ ವಿಲೇವಾರಿಗೋಸ್ಕರ. ಯಾಕೆ ಮಾಡಿಲ್ಲ ಇವರು? ಮಂಜೂರಾಗಿರೋದು ನಾನು ಹೇಳ್ತಾ ಇರೋದು 2023. ಈಗ ನಾವು 25 ದಾಟ್ತಾ. ಯಾಕೆ ಮಾಡಿಲ್ಲ? ಅಮೃತ್ 1 ಯೋಜನೆ
ಅಮೃತ್ 1 ಯೋಜನೆ ಹಲಗ ಗ್ರಾಮದಲ್ಲಿ ಹತ್ತಿರ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಸ್ಥಾಪನೆ, ಭೂಸ್ವಾಧೀನ ಪರಿಹಾರ ನೀಡುವ ಬಗ್ಗೆ ಸ್ಯಾಂಕ್ಷನ್ ಆಗಿದೆ ಕೇಂದ್ರ ಸರ್ಕಾರದ. ಅದಕ್ಕೆ ಇವರು 70 ಲಕ್ಷ ದಶಲೀಟರ್ ಸಾಮರ್ಥ್ಯದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಸ್ಥಾಪನೆ, ಸುಮಾರು 17.37 ಎಕರೆ ಬೆಳಗಾವಿ ಗ್ರಾಮದಲ್ಲಿ ತೇವಾ ಬಾವಿ ನಿರ್ಮಾಣಕ್ಕೆ 1.12 ಎಕರೆ, ಹೀಗೆ ಒಟ್ಟು 19 ಎಕರೆ ಕೊಡಬೇಕು. ಅದಕ್ಕೆ 21.40 ಕೋಟಿ ಮೊತ್ತ. ಅದು ಆ 21 ಕೋಟಿನೂ ಕೂಡ ಖಾತಾ ಇಲ್ಲಲ್ಲ ಇವ್ರ ಕೈಲಿ. ಕೇಂದ್ರ ಸರ್ಕಾರದ ಗ್ರಾಂಟ್ ಆಗಿರೋದು ಯಾಕೆ ಕೊಟ್ಟಿಲ್ಲ? ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂದ್ಸಕ್ಕೆ ಓದ್ತಾ ಇದ್ದೀರಲ್ಲ, ಇದು ಸ್ಯಾಂಕ್ಷನ್ ಆಗಿರೋದು ನಾನು ಓದ್ತಾ ಇರೋದು ಇವೆಲ್ಲನೂ ಕೂಡ. ಇದು ಆಮೇಲೆ ಅಮೃತ್ 2 ಯೋಜನೆ ಬೆಳಗಾವಿದೆ. ಅದನ್ನು ಕೆರೆಗಳ ಪುನಶ್ಚೇತನ, ಕೆರೆಗಳ ಅಭಿವೃದ್ಧಿ ಆಗಬೇಕು, ನೀರಿನ ಮಟ್ಟ ಏರಬೇಕು ಅಂತ ನಾವೆಲ್ಲ ಪ್ರಾಜೆಕ್ಟ್ಗಳೆಲ್ಲ ಮಾಡ್ತಾರೆ ಮುಖ್ಯಮಂತ್ರಿಗಳು ಘೋಷಣೆ. ಅಂತರ್ಜಲ ಆಗಬೇಕು ಅಂತ. ಅದಕ್ಕೆ ಕೇಂದ್ರ ಸರ್ಕಾರ, ಅದರಂತೆ ಕೇಂದ್ರ ಸರ್ಕಾರ ಅಮೃತ್ 2 ಯೋಜನೆಯಲ್ಲಿ ಬೆಳಗಾವಿ ನಗರದ ವ್ಯಾಪ್ತಿಯಲ್ಲಿ ಬರುವ ಸುಮಾರು 7 ಕೆರೆಗಳು, 7 ಕೆರೆ, ಕೋಟಿ ಕೆರೆ, ಶಾಲಾ ತವಾಲ, ಅಲ್ಲವಾಡ ಕೆರೆ, ಈ ಥರ 7 ಕೆರೆ ಕೊಟ್ಟಿದ್ದಾರೆ. ಆ 7 ಕೆರೆಗಳಿಗೆ 5 ಕೋಟಿಯಂತೆ 39.45 ಕೋಟಿ ಬಿಡುಗಡೆಯಾಗಿ ವರ್ಷಗಳೇ ಕಳೆದಿದೆ ಕೇಂದ್ರ ಸರ್ಕಾರ. ಅದನ್ನ ಯಾಕೆ ರಾಜ್ಯ ಸರ್ಕಾರ ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲ? ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಬೆಳಗಾವಿ ಜಿಲ್ಲೆ ಕೊನೆ ಹೇಳ್ತಾ ಇದ್ದೀನಿ, ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಹೇಳ್ಕೊಂಡೋದ್ರೆ 100 ಕೊಡ್ತೀನಿ ನಾನು ಕೇಂದ್ರ ಸರ್ಕಾರದ ಯೋಜನೆಗಳು. ನಾನು ತರಿಸ್ಕೊಂಡಿದ್ದೀನಿ ಪ್ರಹ್ಲಾದ್ ಜೋಶಿ ಅವರ ಆಫೀಸಿಂದ. ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಮಂತ್ರಾಲಯ ಸ್ಯಾಂಕ್ಷನ್ SASC ಯೋಜನೆ ರೂ 100 ಕೋಟಿ ಹಾಗೂ ಪ್ರಸಾದ 20 ಯೋಜನೆಯಲ್ಲಿ 18.37 ಕೋಟಿ ಯಾರಿಗೆ? ಕೋಟಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಯ ಇದಕ್ಕೋಸ್ಕರ ಕೊಟ್ಟಿರೋದು. 215.17 ಕೋಟಿ ಟೋಟಲ್ ಪ್ರಾಜೆಕ್ಟ್. ಕೇಂದ್ರ ಸರ್ಕಾರ 100 ಕೋಟಿ ಕೊಟ್ಟಿದೆ. ನಿಮಗೆ ಯಲ್ಲಮ್ಮನ ಮೇಲೆ ಕೋಪ ಇದ್ದರೆ, ನಾಮದ ಮೇಲೆ ಕೋಪ ಇದ್ದರೆ, ಕೇಸರಿ ಮೇಲೆ ಕೋಪ ಇದ್ದರೆ ಬಿಟ್ಬಿಡಿ, ಅದನ್ನ ಮುಗಿಸ್ಬೇಕಾಗಿತ್ತಲ್ಲ ಕೇಂದ್ರ ಸರ್ಕಾರ. ಆಮೇಲೆ ನನ್ನ ಉತ್ತರ ಹೇಳಿ, ಆಮೇಲೆ ಮುಗಿಸ್ಬೇಕಾಗಿತ್ತಲ್ಲ. ಮಂದಗತಿಯಲ್ಲಿ ಹೋಗ್ತಾ ಇದ್ದ ಉಪಯೋಗ ಯಾಕೆ ಮಾಡ್ಕೊಂಡಿಲ್ಲ? ಇಷ್ಟು ವರ್ಷ ಆದ್ರೂ ಕೂಡ ಯಾಕೆ ಮಾಡ್ತಾ ಇಲ್ಲ? ಅದಕ್ಕೆ ನಾನು ಯಾಕೆ ಉದಾಹರಣೆಗಳು ಕೊಟ್ಟೆ ಅಂತ ಹೇಳಿದ್ರೆ, ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂತ್ಸ್ಕೊಂಡು ಹೋಗೋದ್ರಿಂದ ಏನೂ ಸಾಧನೆಯನ್ನು ಮಾಡೋಕ್ಕಾಗಲ್ಲ. ಆಮೇಲೆ ಕಬ್ಬುದು ಹೇಳಿದ್ರಿ, ನಾನು ಕೊಡ್ತೀನಿ, ಕೋರ್ಟ್ ಆರ್ಡರ್ ಕೊಡ್ತೀನಿ. ಕಬ್ಬುದು ಹೇಳಿದ್ರಿ, ನಿಗದಿ ಮಾಡೋ ಅಂಥದ್ದಕ್ಕೆ ಕೋರ್ಟ್ ಆರ್ಡರ್ ಇದೆ. ಯಾವುದು? ಅವರು ಹೇಳಿದರು, ವೆಸ್ಟ್ UP ಶುಗರ್ ಮಿಲ್ಸ್ ವರ್ಸಸ್ ರಾಜ್ಯ ಸರ್ಕಾರ. ಅಲ್ಲಿ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ರಾಜ್ಯ ಸರ್ಕಾರ ನೀವೇ ಮಾಡಬೇಕು, ಹೆಚ್ಚುವರಿಯಾಗಿ ಏನೇನು ಕೊಡಬೇಕು ಅದೆಲ್ಲನೂ ಕೋರ್ಟ್ ಆರ್ಡ್ರಲ್ಲಿ ಇದೆ. ಹೌದು ಹೌದು, ಅದು ಎಲ್ಲರಿಗೂ ಅಂತಾನೆ, ರಾಜ್ಯಕ್ಕೆ. ಹೌದೌದು, ಸುಪ್ರೀಂ ಕೋರ್ಟ್ ಇನ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸಿವಿಲ್ ಅಪ್ಲೀಗ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಕೇಸ್ ನಂಬರ್ 7508 ಆಫ್ 2005 ಸುಪ್ರೀಂ ಕೋರ್ಟ್ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಮಾಡಬೇಕು. ಎಲ್ಲವನ್ನ ನೀವು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ನೀವ್ ಯಾಕಿರ್ಬೇಕಿಲ್ಲಿ? ನಿಮ್ಮ ಅವಶ್ಯಕತೆ ಏನಿದೆ? ನೀವ್ಯಾಕೆ ಬರಬೇಕು? ನಿಮ್ಮ ಅವಶ್ಯಕತೆ ಏನಿದೆ? ಖಾಲಿ ಮಾಡ್ಕೊಂಡು ಹೋಗಿ. ನಾವು ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡಿದಿರಿ, ನೀವು ಬೆಲ್ಲಕ್ಕೆ ಒಂದೇ ನಿಮಿಷ, ನೀವೇನು ಹೇಳಿದ್ರೆ ಅವಾಗ ಮಾತಾಡಬೇಡಪ್ಪ ಅಂತ ನಾನು ಸುಮ್ಮನೆ ಕೂತ್ಕೊಂಡೆ. ಎದ್ದು ಆಚೆ ಹೋಗ್ಲಿಲ್ಲ, ಎದ್ದು ಸುಮ್ಮನೆ ಕೂತಿದ್ದೀನಿ. ನೀವು ಹೇಳ್ದಂಗೆ ಕೇಳ್ತೀನಿ. ನೀವು ಒಂದು ನಿಮಿಷ, ನಾನು ಅಷ್ಟು ಟೈಮ್ ತಗೊಳಲ್ಲ, 2 ನಿಮಿಷ ಮುಗಿಸ್ಬಿಡ್ತೀನಿ. ನಾನು ಮುಗ್ದೋಯ್ತು. ಅದರಿಂದ ನಾನು ಗೋವಿಂದರಾವ್ ವರದಿ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲ ದಾಖಲೆಗಳು ಹೇಳಿದ್ದೀನಿ ನಾನೀಗ. ನೀವೇನು ಮಾಡ್ತೀರಾ ಹೇಳಿ? ಬೊಟ್ಟನ್ನ ಅಲ್ಲಿ ತೋರಿಸೋದ್ರ ಬದಲು ನೀವು ಹಿಂಗೆ ತೋರಿಸಿದ್ರೆ ಇನ್ನು ಉಳಿದ ಬೆಳ್ಳುಗಳು ನಿಮ್ಮನ್ನು ತೋರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇರೋದಿಲ್ಲಿ. ರಾಜ್ಯ ಸರ್ಕಾರ ಜವಾಬ್ದಾರಿ
ರಸ್ತೆ ಇರ್ಬೋದು, ಅಲ್ಲೆಲ್ಲ ಮಾತಾಡಿದವ್ರು ಎಲ್ಲರೂ ಕೂಡ ಹೆಚ್ಚಿನ ಜನ ಮಾತಾಡಿದ್ದು ಕಬ್ಬು ಬೆಲೆ ಇರ್ಬೋದು, ರಸ್ತೆಗಳಿರ್ಬೋದು, ಆಸ್ಪತ್ರೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಇದ್ರ ಬಗ್ಗೆ ಮಾತಾಡಿರೋದು. ಎಲ್ಲದಕ್ಕೂ ನೀವು ಬೆಟ್ಟನ ಅಲ್ಲಿಗೆ ತೋರಿಸ್ಬಿಟ್ರಿ. ಪ್ರತಿಯೊಂದಕ್ಕೂ ನಂಜುಂಡಪ್ಪ ವರದಿದ್ದು, ನಾನು ಇದೇ ಸದನದಲ್ಲಿ ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ದೀನಿ, ಇದ್ರೂ ಕೂಡ ನಂಜುಂಡಪ್ಪ ವರದಿದ್ದು ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು 6ನೇ ಸರಿನೋ 7ನೇ ಸರಿನೋ, ಒಂಥರ ಮೇಸ್ಟ್ರ್ ಔಟ್ ಅವ್ರವ್ರು. ಅದನ್ನೇ ಜಾಸ್ತಿ ಕೇಳಿದ್ರೆ ಗೊತ್ತಾ ನಿನ್ಗೆ ಅಂತಾರೆ, ತಿರುಗಿ ಶುರು ಮಾಡ್ತಾರೆ. ತಿರುಗಿ ಶುರು ಮಾಡ್ತಾರೆ ನಂಜುಂಡಪ್ಪ ವರದಿ ಅಂತೇಳಿ. ಆಮೇಲೆ ಉತ್ತರ ಕರ್ನಾಟಕದ್ದು ಜೆ 371 ಜೆ, ಅದನ್ನು ಕೂಡ ಒಂದು 7-8 ಸರಿ ನಾನು ಕೇಳಿದ್ದೀನಿ. ಅದ್ವಾನಿ ರಿಜೆಕ್ಟ್ ಮಾಡಿದ್ದು, ಅದ್ವಾನಿ ಇದ್ರನ್ನ ಕೇಳಿ ನಮಗೂ ಸಾಗ ಕೇಳ್ಬಿಟ್ಟಿದ್ದೀರಿ ಇದ್ರನ್ನೆಲ್ಲ. ನಾವೇನೋ ಇವತ್ತು ಹೊಸ ಬಟ್ಟೆ ಹಾಕೊಂಡು ಗರಿ ಇಸ್ತ್ರಿ ಹಾಕೊಂಡು ಫ್ರೆಶ್ ಆಗಿ ಬಂದಿದ್ದಾರೆ, ನಾನೇ ಇನ್ನು 5 ವರ್ಷ ಮುಖ್ಯಮಂತ್ರಿ ಅಂತ ಇವನು ಹೇಳಿದ್ದಾರೆ. ನಾವೇನೋ 5 ವರ್ಷ ಗ್ಯಾರಂಟಿ ಅಂತ ನಾವು ಬಂದ್ರೆ ಇಲ್ಲಿ ಉತ್ತರ ಕರ್ನಾಟಕ ನೋ ಗ್ಯಾರಂಟಿ ಆಯ್ತು. ನೋ ಗ್ಯಾರಂಟಿ, ನಥಿಂಗ್. ಬಂದು ಸುಮ್ಮನೆ ಹೋದಂಗಾಯ್ತು. ನಾನು 2 ವರ್ಷ, ನಾನು ಈಗಲೂ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಗೌರವ ಅಂತ, ನಾನು ಹೇಳಿದ್ದು 2 ವರ್ಷ ನೀವು ಇಲ್ಲಿ ಏನು ಘೋಷಣೆ ಮಾಡಿದ್ರಿ ಅದನ್ನ ಮಾತಾಡ್ಬಿಡಿ. ನಾನು ಇಂಥದ್ದು ಘೋಷಣೆ ಮಾಡಿದ್ದೆ, ಇದನ್ನು ಮಾಡಿದ್ದೀನಿ, ಟಿಕ್ 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 ಅಂತ ಹೇಳ್ಬೇಕು. ಫಟಾಫಟ್ ಕಟ ಅದು ಫಟಾಫಟ್ ಕಟ್ ಅಂತ ಹೇಳ್ಬಿಡ್ಬೇಕು, ಮುಗ್ದೋಯ್ತು. ನೀವು ಏನು ಹೇಳಲೇ ಇಲ್ಲ ಅದನ್ನ, ಬೇರೆ ನಂಜುಂಡಪ್ಪ ವರದಿ ತೋರಿಸ್ತಾ ಇದ್ದೀರಾ. ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಿ, ನಾನೇನು ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಗಮನ ಕೊಡಬೇಕಾಗಿರೋದು, ಎಲ್ಲರೂ ಗಮನ ಕೊಡಬೇಕಾಯ್ತು. ನಾನು ಒಂದು 50 ಬಾರಿ ಹೋಗಿದ್ದೀನಿ ಗುಲ್ಬರ್ಗ, ಬೀದರ್, ಈ ಭಾಗದಲ್ಲೆಲ್ಲನೂ ಕೂಡ. ಅಷ್ಟೆಲ್ಲ ಆದರೂ ಕೂಡ ನಾನು ಹೇಳಿದೆ ಉತ್ತರ ಕರ್ನಾಟಕಕ್ಕೆ ನಾನು ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ ಅಂತ ಹೇಳಿದೆ. ಅದರ ಬಗ್ಗೆ ಅವ್ರು ಚಕಾರ ಎತ್ತಲಿಲ್ಲ. ಉತ್ತರ ಕರ್ನಾಟಕಕ್ಕೆ ನಾವು ಎಷ್ಟು ಹಣ ಕೊಟ್ಟಿದ್ದೀರಿ, ಏನೇನು ಪ್ರಾಜೆಕ್ಟ್ಗಳನ್ನು ಮಾಡಿದಿರಿ, ಆ ಪ್ರಾಜೆಕ್ಟ್ ಆಗಿದೆಯೋ ಇಲ್ಲೋ, ಅದಕ್ಕೆ ಮೋಸ ಆಗಿದೆ, ಯಾರು ಕಾಂಟ್ರಾಕ್ಟರ್ ನುಂಗಿದ್ದಾನೆ, ಅದಾದರೂ ತಿಳಿಸಿ, ಮುಂದೆ ಕೊಡೋ ದುಡ್ಡಾದರೂ ಸದುಪಯೋಗ ಆಗಲಿ ಅನ್ನೋ ಮಾತನ್ನ ಹೇಳಿದೆ ನಾನು. ಅದ್ರ ಬಗ್ಗೆ ಮಾತಾಡಲಿಲ್ಲ. ಅಂದರೆ ನಾವು ಈ ಸದನಕ್ಕೆ ಬಂದು ನಾವೇನೋ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತು ಭರಪೂರ ಪತ್ರಿಕೆಯವರೆಲ್ಲ ನನ್ನ ಕೇಳಿದೆ, ನಮ್ಮ ಪತ್ರಕರ್ತ ಸ್ನೇಹಿತರು ಕೆಲವ್ರನ್ನ, ಏನು ಅಂತ ಸರ್ ಒಂದು ಫ್ರಂಟ್ ಪೇಜ್ ಮೇಲೆ ಲೈನ್ ಬಿಟ್ಕೊಂಬಿಟ್ಟಿದ್ದೀರಿ, ಮುಖ್ಯಮಂತ್ರಿಗಳು ಭರಪೂರ ಅಂತ ಹಾಕ್ಕೊಬೇಕು ಅಂತ ಒಂದು ಘೋಷಣೆ ಇದೆ, ಧಾರಾಳವಾಗಿ ಭರಪೂರ ಅಂತ ಅನ್ಕೊಂಡಿದ್ದಾರೆ. ಇಲ್ಲಿ ಬರ ಇಲ್ಲ, ಬರ ಬಂದ್ಬಿಟ್ಟೈತೆ, ಪೂರನೇ ಇಲ್ಲ. ಪೂರ ಹೋಗಿ ಬರ ಆಗೋಗ್ಬಿಟ್ಟೈತೆ ಇಲ್ಲಿ, ನಮಗೆ ಅನಿಸ್ತತೆ ಇಲ್ಲಿ. ಅದರಿಂದ ನಾವು ಹೇಳೋವಂಥದ್ದು ಮುಖ್ಯಮಂತ್ರಿಗಳಿಗೆ, ಇಷ್ಟೊತ್ತು ನಾವು ಹೇಳಿದ್ದೀರಾ, 3 ಗಂಟೆ ನಾವು ಕೇಳಿದ್ದೀರಿ. ಆದರೆ ನೀವು ಪರ್ಟಿಕ್ಯುಲರ್ ಆಗಿ 2 ವರ್ಷದಲ್ಲಿ ನಾನು ಏನು ಹೇಳಿದೆ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಅಂತ ಒಂದೊಂದೇ ಹೇಳಿದ್ರೆ ನಾನು ಮುಗಿದೋಯ್ತು. ಅವ್ರು ಹೇಳಿರೋದ ನಾನು 11 ಪ್ರಶ್ನೆ ಕೇಳಿರೋದು. ಅದರಿಂದ ಕೇಂದ್ರ ಸರ್ಕಾರ ಅದು ಇದು ಅನ್ನೋದು ಹೇಳೋದ್ಬಿಟ್ಟು ನಾವೇನು ಮಾಡ್ತೀರಿ, ನಮ್ಮನೆ ಶುದ್ಧಿ ಮಾಡ್ಕೊಳ್ಳೋಣ, ಆಮೇಲೆ ಕೇಂದ್ರ ಕೇಳಿ, ನಾವು ಬರ್ತೀರಿ, ಜೊತೆಯಲ್ಲಿ ಬೇಕಾದ್ರೆ ಬರ್ತೀರಿ, ನಾವೇನು ರಿಜೆಕ್ಟ್ ಮಾಡಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋದು ಉತ್ತರ ಕರ್ನಾಟಕ. ಮೇಕೆದಾಟು ವಿಚಾರ ಬಂದಾಗ ಮೇಕೆದಾಟಕ್ಕೆ ಹೋಗೋಣ. ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಪರಿಹಾರ ಆಗಬೇಕು, ಅದಕ್ಕೆ ನ್ಯಾಯ ಸಿಗಬೇಕು, ಅದಕ್ಕೆ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ಬೇಕು. ಆ ಥರದ ಯೋಜನೆಯನ್ನ ನಾನೇನು ಮಾಡ್ತೀನಿ, 5 ವರ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇನು ಮಾಡಿ ತೋರಿಸ್ತೀನಿ ಅಂತ ಕೇಳಕ್ ಬಂದಿದ್ದೀರಿ ನಾವಿಲ್ಲಿ. ಇಲ್ಲಿ ಏನು ಇಲ್ಲ, ಬರೀ 0 ಆಗೋಗಿದೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ, ಮರ್ತೋಗಿದ್ರೆ ನೀವು, ಜ್ಞಾಪಶಕ್ತಿ ಚಂದಾಗಿದೆ ನಿಮ್ಗೆ, ಅವ್ರು ಯಾರೋ ಅಧಿಕಾರಿಗಳು ಎಲ್ಲೋ ದಾರಿ ತಪ್ಪಿಸಿ ಕೊಟ್ಬಿಟ್ಟಿದ್ದಾರೆ, ದಯವಿಟ್ಟು ಹೇಳಿ. ಈಗಲಾದ್ರು ನಾನು ಹಿಂದೆ 2 ವರ್ಷದ ಭರವಸೆ ಏನು ಕೊಟ್ಟಿದ್ದೆ, ಈಗ ಏನು ಮಾಡ್ತೀನಿ ಅನ್ನೋದು ಮಾತನ್ನು